ಬಚಾವಮ್ಮ 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 ಆ ಕಾಳಿಂದ ನಾನು ಬಚಾವ್ ಮಾಡು ಬಚಾವಮ್ಮ. ಅವನಿಗೆ ಶೂಟ್ ಮಾಡ್ಬಿಡ್ತಾನೆ ಅಂತ ಭಯ ಆಗ್ತಿದೆ. ಅವ್ನ ದಿಮ್ ಕೆಳಗಡೆ ಒಂದು ಗನ್ ಬೇರೆ ಸಿಕ್ಕಿದೆ. ಏಯ್ ಪ್ರೀತು, ಪಾಪ ಪಾರ್ವತಿ ಸ್ವಭಾವ ಗೊತ್ತಿದ್ದು ಯಾಕೆ ಅವಳನ್ನ ರೇಗಿಸ್ತಾ ಇದೆಯಾ? ಅಮ್ಮನ ಮೇಲಿನ ಹುಚ್ಚ ಅಭಿಮಾನ ಅವಳಿಗೆ ಈ ಥರ ಎಲ್ಲ ಯೋಚನೆ ಬರೋವಾಗ ಮಾಡ್ತಾ ಇದೆ ಅಷ್ಟೇ. ನೀನು ತುಂಬ ಮುಗ್ದೆ ಪಾರ್ವತಿ. ಕೆಲವು ಸತಿ ನಿನ್ನ ಯೋಚನೆಗಳು ನಮಗೆ ನಗು ಬರೋ ಥರ ಮಾಡುತ್ತೆ, ಆದರೂ ನಿನ್ನ ಮುಗ್ಧತೆ ನಮಗೆ ಗೆದ್ದು ಬಿಡುತ್ತೆ. ಅರಸನ ಕೋಟೆಲಿ ಒಂದು ಇರುವೆ ಹೋದ್ರೂ ಹುಲಿ ಹೋಯ್ತು ಅನ್ನೋ ಥರ ಗಾಬರಿ ಪಡ್ತೀಯ. ಒಂಥರ ಒಳ್ಳೇದು. ಆದರೂ ಇಷ್ಟೊಂದು ಹೆದರ್ಕೊಂಡ್ರೆ ಜೀವನ ಹೆದರಿಕೆಯಲ್ಲೇ ಕಳಿಬೇಕಾಗತ್ತೆ. ಸದಾ ನಿಯಂತ್ರಣದಲ್ಲಿರೋ ಹೃದಯ ಕಾರಣ ಇಲ್ಲದೆ ಜೋರಾಗಿ ಹೊಡ್ಕೊಳ್ಳೋದಕ್ಕೆ ಶುರು ಮಾಡಿದೆ. ಮುಂದೇನೋ ಕೆಟ್ಟದ್ದು ಕಾದಿದೆ ಅನ್ನೋ ಭಯ ಕಾಡ್ತಿದೆ. ಇದು ಸೂಚನೆನೋ ಅಥವಾ ನೀವು ಹೇಳ್ದಂಗೆ ನನಗೆ ಹುಚ್ಚೋ ಒಂದು ಅರ್ಥ ಆಗ್ತಿಲ್ಲ. ಆದರೆ ಯೋಚನೆಗಳಂತೂ ಅಲ್ಲೋಲ ಕಲ್ಲೋಲ ಆಗ್ತಿರೋದು ನಿಜ. ಎಲ್ಲೋದ್ರಿ ಇವರು? ಅಯ್ಯೋ ದೇವ್ರೆ, ಗನ್ನು ಇಲ್ಲ, ಅವರು ಇಲ್ಲ ಅಂದ್ರೆ ದೊಡ್ಡಜ್ಮಾನ್ರೆ, 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 ದೊಡ್ಡಜ್ಮಾನ್ರೆ. ಬ್ರೋ, ಬೆಳಗ್ಗೆ ಟೆರಸ್ ಮೇಲೆ ನಿಂತು ಕಾಫಿ ಕುಡಿಯೋ ಮಜಾನೇ ಬೇರೆ ಅಲ್ವಾ? ದೊಡ್ಡಜ್ಮಾನ್ರೆ, ಏನಾಯ್ತು ಪಾರ್ವತಿ? ಯಾಕೆ ಈ ಥರ ಗಾಬರಿಯಿಂದ ಓಡ್ಬರ್ತಾ ಇದೆಯಾ? ಅವ್ರು ಕಾಣ್ತಾ ಇಲ್ಲ. ನಾನು ಹೇಳ್ದೆ ಏನೋ ತೊಂದರೆ ಇದೆ, ಅವ್ರು ಸರಿ ಇಲ್ಲ. ನೀವು ಅನ್ಕೊಂಡಾಗ ಅವ್ರು ಸಾಚ ಅಲ್ಲ ದೊಡ್ಡಜ್ಮಾನ್ರೆ. ಕಾಳೆ ಗನ್ನಿಟ್ಕೊಂಡು ಎಲ್ಲೋ ಹೋಗಿದ್ದಾರೆ. ನಂಗೆ ತುಂಬ ಭಯ ಆಗ್ತಿದೆ. ಹೇ ಪಾರ್ವತಿ, ಕೂಲ್ ಕೂಲ್. ಯಾಕೆ ಇಷ್ಟೊಂದು ಗಾಬರಿ ಆಗ್ತಿದ್ಯಾ? ಅಯ್ಯೋ, ನೀವು ಯಾರು ಯಾಕೆ ನನ್ನ ಮಾತಿಗೆ ಬೆಲೆ ಕೊಡ್ತಿಲ್ಲ? ಯಾಕೆ ನನ್ನ ಭಯನ ಅರ್ಥ ಮಾಡ್ಕೋತಿಲ್ಲ? ಯಾಕಂದ್ರೆ ನಿನ್ನ ಭಯಕ್ಕೆ ಅರ್ಥ ಇಲ್ಲ, ಅದಕ್ಕೆ. ಅಯ್ಯೋ ಅಮ್ಮೋರು. ಪಾರ್ವತಿ, ಅಮ್ಮ ಆರಾಮಾಗೇ ಇದ್ದಾರೆ, ವಾಕಿಂಗ್ ಮಾಡ್ತಾ ಇದ್ದಾರೆ. ಅಲ್ಲಿ ನೋಡಲ್ಲಿ. ಒಂದು ವೇಳೆ ಕಾಳೆ ಹತ್ರ ಗನ್ನಿದ್ರೆ ತಕ್ಷಣ ನಾವು ಹೇಳ್ತೀವಿ, ನೀನೇ ಹೋಗಿ ಒಂದು ಕ್ಯಾಚ್ ಹಾಕೋ. ಓಕೆ? ಹೇ ಪ್ರೀತು, ತಮಾಷೆ ಸಾಕು, ಬರೋ. ಪಾರ್ವತಿ, ಕಾಳೆ ಹತ್ರ ಬಾಂಬು ಇದೆ.
ಅಯ್ಯೋ ರಾಸ್ಕಲ್, ಏನೋ ಮಾಡ್ತಾ ಇದ್ದೀನೋ? ಹೇಯ್, ಗನ್ನೇನು ಆಟ ಸಾಮಾನು ಅನ್ಕೊಂಡ? ಎಲ್ಲಿ ಬೇಕಾದ್ರೆ ಫೈಲ್ ಮಾಡಕ್ಕೆ. ಯಾರು ನೀವು ಪರ್ಮಿಷನ್ ಕೊಡಿ ಶೂಟ್ ಮಾಡಕ್ಕೆ? ಮಾತಾಡೋ ಇಲ್ಲಿ. ಪ್ರೀತು, ಬಿಡು ಅವನ್ನ. ಮೊಮ್ಮೀನ್ ಫೈರ್ ಮಾಡಿದ್ದಾನೆ. ನಿಮ್ಗೇನೋ ತಗ್ಲಿದ್ರೆ ಏನ್ ಕತೆ? ಇವನು ಮಾಡಿದ್ದು ಸರಿನೇ ಇದೆ. ಅಮ್ಮ ಏನು ಹೇಳ್ತಾ ಇದ್ದೀರಾ? ನಿಮಗೆ ಪಾಯಿಂಟ್ ಮಾಡಿ ಗನ್ ಫೈರ್ ಮಾಡಿದ್ರೆ ಅದು ಸರಿ ಹೇಗಾಗುತ್ತೆ? ಇವನನ್ನ ಬಾಡಿ ಗಾರ್ಡ್ ಆಗಿ ಅಪಾಯಿಂಟ್ ಮಾಡ್ಕೊಂಡಿರೋದು ನನ್ನ ನೆರಳಾಗೆ ಇದ್ದು ನನ್ನನ್ನು ಕಾಪಾಡಲಿ ಅಂತ. ಅವನು ಶೂಟ್ ಮಾಡದೆ ಹೋಗಿದ್ರೆ ಆ ಮರದಲ್ಲಿದ್ದ ಹಾವು ನನ್ನ ಮೇಲೆ ಬಿದ್ದು ನನ್ನನ್ನೇ ಕಚ್ತಿತ್ತು. ಏನು ಹಾವ? ಇವನು ನನ್ನ ಕಾಪಾಡಿದ್ದಾನೆ. ಅಲ್ಲಿ ನೋಡಿ. ಹೌದು ಸರ್, ಅಮ್ಮೋರು ವಾಕ್ ಮಾಡಬೇಕಾದ್ರೆ ಹಾವು ತುಂಬ ಹತ್ತಿರ ಇತ್ತು. ಇನ್ನೇನು ಕಚ್ಚಿಬಿಡುತ್ತೆ ಅಂತ ಶೂಟ್ ಮಾಡಿಬಿಟ್ಟೆ. ವೆಲ್ ಡನ್ ಮೈ ಬಾಯ್. ಓ ಮೈ ಗಾಡ್, ಹೃದಯನೇ ನಡಗೋಗಿತ್ತು. ಸಾರಿ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಎಮೋಷನ್ ಆಗಿ ಏನೇನೋ ಮಾತಾಡ್ಬಿಟ್ಟೆ. ಐ ಆಮ್ ಸಾರಿ ಬ್ರೋ. ಇಟ್ಸ್ ಓಕೆ ಸರ್, ನಿಮ್ಮ ಟೆನ್ಷನ್ ನನಗೆ ಅರ್ಥ ಆಗುತ್ತೆ. ಥ್ಯಾಂಕ್ಸ್ ಕಾಳೆ, ವಿಷಯ ಗೊತ್ತಿಲ್ಲದೆ ತುಂಬ ರೂಢಾಗಿ ಬಿಹೇವ್ ಮಾಡಿಬಿಟ್ಟೆ. ಎಷ್ಟೇ ಆಗಲಿ ತಾಯಿ ಅಲ್ವಾ, ಟೆನ್ಷನ್ ಇದ್ದೇ ಇರುತ್ತೆ. ಗುಡ್ ಜಾಬ್ ಕಾಳೆ. ಪದೇ ಪದೇ ನಿನ್ನ ತೀಕ್ಷ್ಣ ದೃಷ್ಟಿ ಶಕ್ತಿಯನ್ನ ಸಾಧಿಸಿ ತೋರಿಸ್ತಾ ಇದೀಯ. ನೀವೆಲ್ಲ ಸುಮ್ಮನೆ ಟೆನ್ಷನ್ ಮಾಡ್ಕೊಂಡ್ಬಿಟ್ರಿ. ನಡೀರಿ ಹೋಗೋಣ.